ಅಯೋಗ್ಯ ಹೇಳುವ ಒಂದು ಶಬ್ದಕ್ಕಾಗಿ ಅವ್ರ ಮೇಲೆ FIR ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಧ್ವನಿಯನ್ನ ಹತ್ತಿಕ್ಕಲು ಒಬ್ಬ ಹಿಂದೂ ಕಾರ್ಯಕರ್ತ ಫೇಸ್ಬುಕ್ ಮೇಲೆ ಏನು ಬರೆದ್ರು ಸಹ, ಎಸ್ಪೆಷಲಿ ಯಾರು ಧರ್ಮದ ಪರವಾಗಿ ಸರ್ಕಾರದ ವಿರುದ್ಧ ಯಾರು ಮಾತನಾಡುವಂಗಿಲ್ಲ. ನೋಡಿ, ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದ ಕಳೆದ 2.5 ವರ್ಷಗಳಲ್ಲಿ ಘಟನಾವಳಿಗಳನ್ನ ನೋಡಿದರೆ ನಿರಂತರವಾಗಿ ಹಿಂದೂಗಳ ಮೇಲೆ FIR ಮಾಡುವಂಥದ್ದು, ಒಬ್ಬ ಹಿಂದೂ ಕಾರ್ಯಕರ್ತ ಫೇಸ್ಬುಕ್ ಮೇಲೆ ಏನು ಬರೆದ್ರು ಸಹ ವಿನಾಕಾರಣ ಅದರಲ್ಲಿ ಅಪರಾಧದ ಯಾವ ಸಂಜ್ಞೆಗಳು ಇಲ್ಲದೆ ಹೋದ್ರು ಅದನ್ನ ಅಪರಾಧ ಅಂತೇಳಿ ಅವ್ರ ಮೇಲೆ FIR ಮಾಡುವಂಥದ್ದು, ಪೊಲೀಸ್ ಠಾಣೆ ಕರೆಯುವಂಥದ್ದು. ಸಿಎಂ ಫೋಟೋ ಬಳಸಿ ಪೋಸ್ಟ್ ಹಾಕಿದ್ದಕ್ಕೆ ಅವರ ವಿರುದ್ಧ FIR ಹಾಕಲಾಗಿತ್ತು. ಜೊತೆಗೆ ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಮೊಬೈಲ್ ಜಪ್ತಿ ಮಾಡುವಂಥದ್ದು, ಅರೆಸ್ಟ್ ಮಾಡುವವರೆಗೆ ಮಾಡ್ತಾ ಇದ್ದಾರೆ. ಅಂದ್ರೆ ಆಲ್ರೆಡಿ ಮಾಡ್ತಾ ಇದ್ದಾರೆ. ಆಲ್ರೆಡಿ ನಮ್ಮ ರಾಜ್ಯದಲ್ಲಿ ಹೇಟ್ ಸ್ಪೀಚ್ ಬಿಲ್ ಇಲ್ಲದೆ ಇರುವಾಗ, ಕಾನೂನು ಅಸ್ತಿತ್ವದಲ್ಲಿ ಇಲ್ಲೇ ಇರುವಾಗ ಈಗಾಗಲೇ ಕಾನೂನು ದುರುಪಯೋಗ ಮಾಡಿಕೊಂಡು 100 ಕಾರ್ಯಕರ್ತರ ಮೇಲೆ ಟಾರ್ಗೆಟೆಡ್ ಆಗಿ, ಅಂದ್ರೆ ಈಗಾಗಲೇ ವಿದೌಟ್ ಬಿಲ್ಲೆ ಆ ಕಾಯ್ದೆ ಅಸ್ತಿತ್ವಕ್ಕೆ ಬರುವ ಮೊದಲೇ ಕಾನೂನನ್ನ ದುರುಪಯೋಗ ಮಾಡಿಕೊಂಡು ಹಿಂದೂಗಳ ವಾಕ್ ಸ್ವಾತಂತ್ರ್ಯವನ್ನ ಇಷ್ಟು ಹತ್ತಿಕ್ತಾ ಇದ್ದಾರೆ. ಬಹಳಷ್ಟು ಹಿಂದೂ ಕಾರ್ಯಕರ್ತರ ಮೇಲೆ, ಹಿಂದೂ ಮುಖಂಡರ ಮೇಲೆ, ಹಿಂದೂ ಸಂತರ ಮೇಲೆ ಇವರು ಕೇಸನ್ನ ರಿಜಿಸ್ಟರ್ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಕಣ್ಣೇರಿ ಸ್ವಾಮೀಜಿಯವರು, ನಮ್ಮ ಆದರ್ಶ ಕಾಳಸಿದ್ದೇಶ್ವರ ಸ್ವಾಮೀಜಿಯವರು ಮಹಾನ್ ಕಾರ್ಯವನ್ನ ಮಾಡ್ತಿದ್ದಾರೆ. ಅವರು ಎಲ್ಲಿ ಸಹ ದ್ವೇಷ ಭಾಷಣ ಮಾಡಲಿಲ್ಲ. ಅವ್ರ ಮೇಲೆ 3 ಜಿಲ್ಲೆಗಳಲ್ಲಿ ಅವರಿಗೆ ನಿಷೇಧ ಹಾಕಿದ್ದಾರೆ. ಬಿಜಾಪುರ, ಬಾಗಲಕೋಟೆ, ಧಾರವಾಡದ ಮೇಲೆ ನಿಷೇಧವನ್ನ ಹಾಕಿದ್ದಾರೆ. ಮೊನ್ನೆ ಧಾರವಾಡ ಹೈಕೋರ್ಟ್ ಏನ್ ಮಾಡಿದೆ, ಕಪಾಳ ಮೋಕ್ಷ ಮಾಡಿದೆ ರಾಜ್ಯ ಸರ್ಕಾರಕ್ಕೆ. ಯಾವ ಬೇಸ್ ಮೇಲೆ ನೀವು ಅವ್ರ ಮೇಲೆ ನಿಷೇಧವನ್ನ ಹಾಕ್ತೀರಿ ಅಂತೇಳಿ. ಅದೇ ರೀತಿಯಲ್ಲಿ ನಿಷೇಧ ಹಾಕಿದ್ದು ತಪ್ಪಿದೆ ಅಂತೇಳಿ ಚೀಮಾರಿ ಹಾಕಿ ನಿಷೇಧವನ್ನು ತೆಗೆದು ಬಿಸಾಕಿ. ಬಟ್ ಇವ್ರು ಈ ನಿಷೇಧ ಹಾಕೋರು ಅದೇ ನಮ್ಮ ಹಿಂದೂ ದೇವತೆಗಳ ಮೇಲೆ ಅಶ್ಲೀಲವಾಗಿ ಮಾತಾಡಿದ್ರೆ ಏನು ಮಾಡಿಲ್ಲ. ಕೊಲ್ಲೂರು ಮೂಕಾಂಬಿಕೆಗೆ ಸೀರೆ ಉಡಿಸಿದ್ರೆ ದೇವರು ತೃಪ್ತಿ ಆಗ್ತಾಳಂತ. ಲಕ್ಷ್ಮಿ, ಇಟ್ ಇಸ್ ಜೋಲಿ ಲಕ್ಷ್ಮಿ. ನಾ ಪಾರ್ವತಿ ಮಗ, ನನಗ್ ಗುರುತಿರ್ಲ, ನೀ ಹೆಂಗ್ ಗುಟ್ಟಿದ್ಯೋ ಬೋಳಿ ಮಗನ ಅನ್ನ. ಏನು ಮಾಡಿಲ್ಲ, ಕಂಪ್ಲೇಂಟ್ ತಗೊಳ್ಳಲ್ಲ. ಆಲ್ರೆಡಿ ಇವ್ರು ಬಯಸ್ತಿದ್ದಾರೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಸ್ಪಷ್ಟವಾಗಿ. ಅಂದ್ರೆ ಇವರಿಗೆ ಇದೊಂದು ಬ್ರಹ್ಮಾಸ್ತ್ರ ಕೊಟ್ಟಂಗಾಗುತ್ತೆ ಹಿಂದೂಗಳು. ಖಂಡಿತವಾಗಿ ಏನಾಗ್ತಿದೆ ಅಂತ ಹೇಳಿದ್ರೆ, ಈಗ ಒಬ್ಬ ಹಿಂದೂ ಮುಖಂಡರು, ಒಬ್ಬ ರಾಜಕೀಯ ಮುಖಂಡರ ಒಂದು ತಪ್ಪನ್ನು ಹೇಳಿದ್ದಕ್ಕಾಗಿ, ಅದರಲ್ಲಿ ಅಯೋಗ್ಯ ಹೇಳುವ ಒಂದು ಶಬ್ದಕ್ಕಾಗಿ ಅವ್ರ ಮೇಲೆ FIR ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು. FIR ಸಹ ಮಾಡಿದ್ರು. ನಾನು ಮತ್ತು ನೀವು ಕಟ್ಟಿರೋ ತೆರಿಗೆ ದುಡ್ಡಿನಲ್ಲಿ ತಮ್ಮ ಹೆಸರನ್ನು ಶಾಶ್ವತಗೊಳಿಸಿಕೊಳ್ಳುವಂತ ಯೋಗ್ಯರಿದ್ದಾರೆ. ಏನ್ ದುರಂತರ ಇದು? ನಾವು ಯಾವತ್ತೂ ಪ್ರಶ್ನೆ ಮಾಡಲಿಲ್ಲ. ಅಯೋಗ್ಯ ಹೇಳುವ ಶಬ್ದ ಬಳಕೆ ಮಾಡೋದು ಸಹ ನಮ್ಮ ರಾಜ್ಯದಲ್ಲಿ ಅಪರಾಧವ, ಕ್ರಿಮಿನಲ್ಲ, ದಂಡನೀಯ ಅಪರಾಧವ. FIR ಮಾಡಿದ್ರು, ಹೈಕೋರ್ಟ್ ಚೀಮಾರಿಯಾಗಿ ಬಿಸಾಕಿತ್ತು. ಏನ್ ಮಾಡ್ತಾ ಇದ್ದೀರಾ? ಹಾಗಾಗಿ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಹಿಂದೂಗಳ ಧ್ವನಿಯನ್ನು ಅಡಗಿಸ್ಲಿಕ್ಕಾಗಿ ಇವತ್ತು ಸದ್ಯದಲ್ಲಿ ಅಸ್ತಿತ್ವದಲ್ಲಿರುವ ಕಾನೂನುಗಳು, ಹೈಕೋರ್ಟ್ಗಳು ಇದು ಸಾಧಕ್ಕಾಗುವುದಿಲ್ಲ. ಒಂದು ಎಕ್ಸ್ಟ್ರಾ ಜುಡಿಷಿಯಲ್ ಪವರ್ ತರಬೇಕು, ಎಕ್ಸ್ಟ್ರಾ ಕಾನೂನು ತರಬೇಕು. ಆ ಮೂಲಕ ಹಿಂದೂಗಳ ಧ್ವನಿಯನ್ನು ಇನ್ನೂ ಸುಲಭವಾಗಿ ಹತ್ತಿಕ್ಬಹುದು. ಒಂದು ಸರ್ವಾಧಿಕಾರ ಧೋರಣೆಯನ್ನ ಮಾಡಬೇಕು ಹೇಳುವ ಚಿಂತನೆಯಿಂದ ಒಂದು ಸಮುದಾಯದವನ್ನ, ವಿಶೇಷ ಒಂದು ಸಮುದಾಯವನ್ನು ಓಲೈಕೆ ಮಾಡಬೇಕು. ನಾವು ಹೇಗೆ ಧ್ವನಿಯನ್ನು ಅಡಗಿಸ್ತಾ ಇದ್ದೇವೆ, FIR ಮಾಡ್ತಾ ಇದ್ದೇವೆ, ಅವರನ್ನ ಬಂಧನವನ್ನ ಮಾಡ್ತಾ ಇದ್ದೇವೆ, ಅವರಿಗೆ ಸಭೆ ಕಾರ್ಯಕ್ರಮಗಳಿಗೆ ಅನುಮತಿಯನ್ನು ನಿರ್ಬಂಧಿಸ್ತಾ ಇದ್ದೇವೆ, ಹೇಗೆ ತೋರಿಸ್ಲಿಕ್ಕಾಗಿ, ಈ ಉದ್ದೇಶಕ್ಕಾಗಿ, ಈ ಒಂದು ದುರುದ್ದೇಶಕ್ಕಾಗಿ ರಾಜ್ಯ ಸರ್ಕಾರ ಈ ಚಿಂತನೆಯನ್ನ ಮಾಡ್ತಾ ಇರುವಂತದ್ದು. ಈ ಕಳೆದ 2.5 ವರ್ಷಗಳ ರಾಜ್ಯ ಸರ್ಕಾರದ ನಡಾವಳಿ, ಅವ್ರು ಮಾಡ್ತಿರುವಂತ ಕಿರುಕುಳ, ಹಿಂದೂಗಳಿಗೆ ಕೊಡ್ತಾ ಇರುವಂತ ಬೇರೆ ಬೇರೆ ರಿಸ್ಟ್ರಿಕ್ಷನ್ಸ್ಗಳು. ಮಂಗಳೂರು ರಾತ್ರಿ ಮನೆಗೆಲ್ಲ ರಾತ್ರಿ ಮನೆಗಳಿಗೆ ಹೋಗಿ ಕಾನೂನು ಬಾಹಿರವಾಗಿ ವಾರಂಟ್ ಇಲ್ಲದೆ ನೋಟಿಸ್ ಕೊಡುವಂಥದ್ದು, ಫೋಟೋ ತೆಗೆಯುವಂಥದ್ದು, ಲೊಕೇಶನ್ ತಗೊಳ್ಳುವಂಥದ್ದು, ಇದೆಲ್ಲ ಗಣನೆಗಳನ್ನು ಹಿಂದೂ ಕಾರ್ಯಕರ್ತ ಅಂದ್ರೆ ನಿಮಗೆ ಭಯ ಹತ್ತಿ ಬಿಡೋ, ಬೇಡಪ್ಪ ಇವ್ರು ಸವಾಸನೆ ಬೇಡ, ಬಿಟ್ಬಿಡೋದೆಲ್ಲ ಅಂತ ಅಲ್ವಾ? ರಾತ್ರಿ 12 ಗಂಟೆಗೆ ಬರ್ತಾರೆ. ಆಮೇಲೆ ಅದೇನೋ GPS ಎಲ್ಲ ಹಾಕ್ತಾರೆ, ನ್ಯಾವಿಗೇಷನ್ ಮಾಡ್ತಾರೆ. ಹೆಂಗೆ ಇದು? ಈ ಪ್ರಕರಣದ ಹಿನ್ನೆಲೆಯಲ್ಲಿ ಪೊಲೀಸರು ಪದೇ ಹಿಂದೂ ಕಾರ್ಯಕರ್ತರ ಮನೆಗಳಿಗೆ, ಹಿಂದೂ ಮುಖಂಡರ ಮನೆಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ರು. ರಾತ್ರೋರಾತ್ರಿಯಾಗಿ ಅವರನ್ನು ಎಬ್ಬಿಸಿ ಅವರನ್ನು ವಿಚಾರಣೆ ಮಾಡುವಂಥ ಕೆಲಸಗಳನ್ನು ಮಾಡಿತ್ತು. ಇದಕ್ಕೆ ಬಹಳಷ್ಟು ತೀವ್ರವಾದಂಥ ಆಕ್ರೋಶವು ಇಡೀ ಜಿಲ್ಲಾದ್ಯಂತ ಹಿಂದೂ ಮುಖಂಡರುಗಳಿಗೆ. ಖಂಡಿತವಾಗಿ ರಾಜ್ಯ ಸರ್ಕಾರದ ನಡವಳಿಕೆಗಳು, ಇವ್ರಿಗೂ ಪದೇ ನಾವು ಸಂವಿಧಾನ ರಕ್ಷಕರು, ಪದೇ ಇವರು ಸಂವಿಧಾನ ಶಬ್ದವನ್ನು ಹೇಳ್ತಾ ಇದ್ದಾರೆ. ಅದೇ ಸಂವಿಧಾನವನ್ನ ಏನಂತ ಹೇಳಿದ್ರೆ ದುರುಪಯೋಗ ಮಾಡಿಕೊಂಡು
ಸಂವಿಧಾನ ಬಾಹಿರವಾಗಿ ಸಂವಿಧಾನವನ್ನು ದುರ್ಬಳಕೆ ಮಾಡಿಕೊಂಡು ಕಾನೂನನ್ನು ದುರ್ಬಳಕೆ ಮಾಡಿಕೊಂಡು ಹಿಂದೂ ಕಾರ್ಯಕರ್ತರ ಧ್ವನಿಯನ್ನು ಹತ್ತಿಕ್ಲಿಕ್ಕಾಗಿ ಈ ಕಾನೂನನ್ನ ತರ್ತಾ ಇರುವಂತದ್ದು ಸ್ಪಷ್ಟವಾಗಿ ಇದರಲ್ಲಿ ಗಮನಕ್ಕೆ ಬರ್ತಾ ಇದೆ. ಅಂದ್ರೆ ಈ ಕಾನೂನು ಈಗ ಆಲ್ರೆಡಿ ಅಂಗೀಕಾರ ಆಗಿದೆ, ರಾಜ್ಯಪಾಲರು ಸೈನ್ ಹಾಕಿದ್ರೆ ಮುಗೀತು. ಅಂಗೀಕಾರ ಪ್ರಕ್ರಿಯೆಯೂ ಸಹ ಯಾವುದೇ ಕಾನೂನು ವಾಸ್ತವದಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಯಾವ್ದಾದ್ರು ಒಂದು ಕಾನೂನು ಮಾಡಬೇಕಾದ್ರೆ ಅದಕ್ಕೊಂದು ಬೇಸ್ ಇರಬೇಕಾಗತ್ತೆ. ಉದಾಹರಣೆಗೆ ಈಗ ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ಒಂದು ಅಂಧಶ್ರದ್ಧಾ ನಿರ್ಮೂಲನೆ ಕಾಯ್ದೆಯನ್ನ ತಂದು, ಅದು ಸಹ ಏನಂದ್ರೆ ಒಂದು ಸಮುದಾಯನ ಓಲೈಕೆ ಮಾಡ್ಲಿಕ್ಕಾಗಿ ಯಾವುದೇ ಒಂದು ಈಗ ದ್ವೇಷ ಭಾಷಣ ಕಾಯ್ದೆ ಯಾವಾಗ ಜಾರಿಗೆ ಬರ್ತದೆ? ನಮ್ಮ ರಾಜ್ಯದಲ್ಲಿ ದ್ವೇಷ ಭಾಷಣ ತುಂಬಾ ನಡೀತಾ ಇದೆ. ಈಗಿರುವ ಕಾನೂನುಗಳು ಸಾಕಾಗೋದಿಲ್ಲ, ವಿಫಲ ಆಗಿದೆ. ಹಾಗಾಗಿ ಈ ಶಾಸಕಾಂಗದ ಒಂದು ಅಗತ್ಯತೆ ಇದೆ, ಇಂಥ ಕಾನೂನುಗಳ ಅವಶ್ಯಕತೆ ಇದೆ. ಇದ್ರ ಮೇಲೆ ಚರ್ಚೆ ಆಗ್ಬೇಕು, ಒಂದು ಕಮಿಟಿ ರಚನೆ ಆಗ್ಬೇಕು. ಕಮಿಟಿಯಲ್ಲಿ ಒಂದು ಅವರೊಂದು ಫೈಂಡಿಂಗ್ಸ್ ಕೊಡ್ಬೇಕು, ಫ್ಯಾಕ್ಟ್ ಕೊಡಬೇಕು, ಫಿಗರ್ಸ್ ಕೊಡಬೇಕು, ಎಷ್ಟು ಘಟನೆಗಳಾಗಿದೆ. ಇದು ಯಾವುದನ್ನು ಮಾಡದೆ ಕೇವಲ ಕೆಲವೊಂದು ಸಾಮ್ಯವಾದಿಗಳ, ಹಿಂದೂ ವಿರೋಧಿ ರಾಜಕಾರಣಿಗಳ, ಕೆಲವೊಂದು ಕಮ್ಯುನಿಸ್ಟರ ಒತ್ತಡದ ಮೇಲೆಗೆ ಒಂದು ಲಾ ಕಮಿಷನ್ ಡ್ರಾಫ್ಟ್ ಮಾಡುತ್ತೆ. ಅದನ್ನು ವಿಧಾನಸಭೆಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗಿ ಕೊನೆಯ ದಿನ, ಮುಕ್ತಾಯ ಆಗುವ ಕೊನೆಯ ದಿನ ಶುಕ್ರವಾರ ವಿಧಾನ ಪರಿಷತ್ತಲ್ಲಿ ಸ್ಟ್ರಾಟಜಿಕಲಿ ಅದನ್ನ ಸಭೆಯಲ್ಲಿ ಮಂಡನೆ ಮಾಡ್ತಾರೆ, ಶನಿವಾರ ದಿನ ಪರಿಷತ್ತಲ್ಲಿ ಮಂಡನೆ ಮಾಡ್ತಾರೆ. ಯಾವುದೇ ಚರ್ಚೆಯೂ ಸಹ ವಿಸ್ತಾರವಾಗಿ ಆಗುದಿಲ್ಲ. ರಾಜ್ಯ ಸರ್ಕಾರ ಬಹುಮತ ವಿಧಾನಸಭೆಯಲ್ಲಿರುತ್ತೆ, ಅದು ಪಾಸ್ ಆಗತ್ತೆ. ವಿರೋಧ ಪಕ್ಷಗಳಿಗೂ ಸಹ ತಮ್ಮ ಅಭಿಪ್ರಾಯವನ್ನ ಶಾಸಕರಿಗೆ ತಮ್ಮ ಸಂಬಂಧಪಟ್ಟಂತ ಅವಕಾಶ ಕೊಡದೆ ಫೋರ್ಸ್ಫುಲಿ ಈ ಕಾನೂನನ್ನು ತರ್ತಾ ಇರುವಂತದ್ದು ಏನಂತ ಹೇಳಿದ್ರೆ, ಇದು ಬ್ಯಾಕ್ಡೋರ್ ಇಂದ ಒಂದು ಕಾನೂನು ಬಾಹಿರವಾಗಿ, ಸಂವಿಧಾನ ಬಾಹಿರವಾಗಿ ತಂದು ನಮ್ಮ ರಾಜ್ಯದಲ್ಲಿ ಧ್ವನಿಯನ್ನ ಅಡಗಿಸುವಂತ ಕಾನೂನು ಬಾಹಿರ ಕೃತ್ಯ ಹೇಳೋದು ಸ್ಪಷ್ಟವಾಗಿ ಗಮನಕ್ಕೆ ಬರ್ತಾ ಇದೆ. ಅದೇ ಇದು ನೀವು ಹೇಳಿದ್ರಲ್ಲಿ ಒಂದು ಪಾಯಿಂಟ್ ಬಹಳ ಗಮನಾರ್ಹ ಏನಂದ್ರೆ, ಈಗ ಆಲ್ರೆಡಿ ಒಂದು ಕಾನೂನು ವ್ಯವಸ್ಥೆ ಇದೆ ತಾನೆ, ರಾಜ್ಯದಲ್ಲಿ ಇದೆ. ಸೊ ಇಲ್ಲಿ ಎಷ್ಟು ಕಂಪ್ಲೇಂಟ್ ಆಗಿದಾವೆ, ಎಷ್ಟು ಜನ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ, ಎಷ್ಟು ಜನರಿಗೆ ನ್ಯಾಯ ಸಿಕ್ಕಿಲ್ಲ, ಈ ರೀತಿಯ ಒಂದು ಏನಾದ್ರೂ ಸ್ಟಡಿ ಮಾಡಿದೇನೋ ಸರ್ಕಾರ? ಅಧ್ಯಯನ ಆಗ್ಬೇಕಾಗತ್ತೆ, ಆ ಘಟನೆಗಳ ಅಂಕಿ ಅಂಶಗಳು ಬೇಕಾಗತ್ತೆ. ಇವ್ರು ಯಾವ ಆಧಾರದ ಮೇಲೆ ಹಂಗಾರೆ ತರ್ತಾ ಇದ್ದಾರೆ ಅಂದ್ರೆ, ಇವ್ರ ಉದ್ದೇಶ ನೀವ್ ಹೇಳೋ ರೀತಿ ಧ್ವನಿಯನ್ನ ಹತ್ತಿಕ್ಕಲು, ಹಿಂದೂಗಳ ಧ್ವನಿಯನ್ನು ಹತ್ತಿಕ್ಕಲು, ಯಾರು ಇವ್ರು ವಿರೋಧವಾಗಿ ಮಾತಾಡ್ತಾರೋ ಅವರನ್ನ ಹತ್ತಿಕ್ಕಲು. ಮಸೀದಿಯ ಮೇಲೆ ಬುಲ್ಡೋಸರ್ ನುಗ್ಗಿಸಿ ಬಿಡಿ ಅಂತ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದವರು ಜೈಲಿಗೆ ಹೋಗ್ತಾರೆ. ಧರ್ಮಸ್ಥಳದ ದೇವಸ್ಥಾನಕ್ಕೆ JCB ನುಗ್ಗಿಸಬೇಕು ಅಂದವರು ರಾಜಾರೋಷವಾಗಿ ಹೊರಗಡೆ ಇರ್ತಾರೆ. ರಾಜಾರೋಷವಾಗಿ ನಾವು ಪ್ರತಿ ಸರಿನೂ ಇವ್ರ ವಿರೋಧನ ಧ್ವನಿ ಎತ್ತಿಕ್ಕೋದು ಅಂತ ಹಿಂಗೆಲ್ಲ ಮಾತಾಡಿದಾಗ ಮೋಸ್ಟ್ಲಿ ಇದು ದ್ವೇಷ ಭಾಷಣದ ಅಡಿಗೆ ಬರುತ್ತೇನೋ ಅನ್ನೋ ಅನುಮಾನ ತಲೆಯಲ್ಲಿ ಒಂದು ಭೂತವನ್ನ ಒಳಗಡೆ ಇವರು ಸೇರಿಸ್ತಾ ಇದ್ದಾರೆ ಸರ್. ಖಂಡಿತ ಒಂದು ಭಯವನ್ನ ಎಕ್ಸ್ಪೆಷಲಿ ಯಾರು ಧರ್ಮದ ಪರವಾಗಿ, ಈ ನೆಲದ ಪರವಾಗಿ ಹೋರಾಟ ಮಾಡಬೇಕು ಅಂತಿದ್ದಾರೆ, ಧ್ವನಿ ಎತ್ತಾ ಇದ್ದಾರೆ, ಅವರು ತಲೆಯಲ್ಲಿ ಒಂದು ಭಯದ ಒಂದು ವಾತಾವರಣ ಸೃಷ್ಟಿ ಮಾಡ್ತಾರೆ. ಭವಿಷ್ಯದಲ್ಲಿ ನನಗನಿಸುತ್ತೆ ಸರ್ಕಾರ ಈ ತರ ತಪ್ಪು ಮಾಡ್ತಾ ಇದೆ, ಅದನ್ನ ಮಾತನಾಡಿದರೆ, ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದರೆ, ಸರ್ಕಾರ ನಿಮ್ಮ ಧ್ವನಿಯನ್ನ ದ್ವೇಷ ಭಾಷಣದ ಅಡಿಯಲ್ಲಿ ಮುಗಿಸಿ ನಿಮ್ಮನ್ನು ಜೈಲಿಗೆ ಕಳಿಸಿ ಸರ್ಕಾರದ ವಿರುದ್ಧ ಯಾರು ಮಾತನಾಡುವಂಗಿಲ್ಲ. ಒಂದು ಸರ್ವಾಧಿಕಾರ ಧೋರಣೆಯೇ ಇದರ ಹಿಂದಿನ ಚಿಂತನೆಯಾಗಿದೆ ಅಷ್ಟೇ. ಈಗ ಒಂಥರ ಇದು ಹಿಟ್ಲರ್ ಮನಸ್ಥಿತಿ ಅನ್ಬೋದು. ಏನಕ್ಕಂದ್ರೆ ನಾನು ಹೇಳಿದ್ದೆ ಸರಿಯಪ್ಪ, ನಾನು ಹೇಳಿದ್ ಬಿಟ್ಟು ಬೇರೆದೇನಾದ್ರು ಮಾತಾಡಿದ್ರೆ ನಿನಗೆ ಜೈಲಿದೆ ನೋಡಪ್ಪ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದು ಆಕ್ಚುಲಿ ಎಫೆಕ್ಟಿವ್ ಆಗಿ ಏನಾದ್ರು ಆದ್ರೆ. ಕರ್ನಾಟಕ ದ್ವೇಷ ಭಾಷಣ, ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025 ಪ್ರತಿಗಳನ್ನ ನಾವು ನೋಡಿದ್ರೆ ಇದರಲ್ಲಿ ಸುಮಾರು ಒಂದು 10 ಕಲಂಗಳು, ಸೆಕ್ಷನ್ಸ್ ಗಳಿದೆ. 10 ಸೆಕ್ಷನ್ ಗಳನ್ನ ಸ್ಟಡಿ ಮಾಡಿದ್ರೆ ಹೇಗೆ ರಾಜ್ಯ ಸರ್ಕಾರ ಆ ಪ್ರತಿಯೊಂದು ಸೆಕ್ಷನ್ಸ್ ಗಳಲ್ಲಿ ಅಸ್ಪಷ್ಟತೆ, ಅದರಲ್ಲಿ ಹೇಗೆ ಉದ್ದೇಶಪೂರ್ವಕವಾಗಿ ಅಸ್ಪಷ್ಟತೆ ಬೇಕು ಅಂತ ಅದನ್ನು ಓಪನ್ ಇಟ್ಕೊಂಡಿದ್ದಾರೆ. ಆ ರೀತಿಯಲ್ಲಿ ಅಂಶಗಳಿದೆ. ಇದು ಅತ್ಯಂತ ಅಪಾಯಕಾರಿ ಅಂಶಗಳು ಇದರಲ್ಲಿದೆ. ಇದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಒಂದೊಂದೇ ನೋಡ್ತಾ ಹೋಗೋಣ.